ಬೆಳಗ್ಗೆ ಬೇಗ ನಿದ್ದೆಯಿಂದ ಎದ್ದೇಳುವುದು ಒಳ್ಳೆಯದು. ಆದರೆ ಇವತ್ತು ಯಾಕೋ ಕಣ್ಣು ಎಳೆಯುತ್ತಿದೆ, ನಾಳೆಯಿಂದ ಬೇಗ ಎದ್ದರಾಯ್ತು ಎಂದುಕೊಳ್ಳೋರೇ ಹೆಚ್ಚು. ಮುಂಜಾನೆಯ ಚುಮು ಚುಮು ಚಳಿಗೆ ಬೆಡ್ಶೀಟ್ ಹೊದ್ದು ಸುಖವಾಗಿ ಮಲಗಿದರೆ ಗಂಟೆ 8 ಗೊತ್ತಾಗದು. ಶಾಲಾ ಮಕ್ಕಳನ್ನು ಬೆಳಗ್ಗೆ ಎದ್ದೇಳಿಸೋದು ಅಂದರೆ ದೊಡ್ಡ ಹಿಂಸೆ ಅನ್ನೋರು ಇದ್ದಾರೆ. ಕೆಲವು ಗೃಹಿಣಿಯರು ಅಯ್ಯೋ ತಿಂಡಿ ಮಾಡಬೇಕಲ್ಲ ಕರ್ಮ ಎಂದು ಬೇಗ ಎದ್ದೇಳುವುದುಂಟು. ಆದರೆ ಇನ್ನು ಕೆಲವರ ದಿನಚರಿ ತೀರಾ ಭಿನ್ನ. ಬೆಳಗ್ಗೆ ಸೂರ್ಯ ಮೂಡುವ ಮುನ್ನವೇ ಎದ್ದು ತಮ್ಮ ದಿನಚರಿ ಆರಂಭಿಸುತ್ತಾರೆ. ನಿದ್ದೆ ಆದ ತಕ್ಷಣ ಏಳಬೇಕು. ಬೆಳಗಿನ ಸಮಯ ಸುಂದರವಾಗಿರುತ್ತದೆ, ಅದನ್ನು ನಿದ್ದೆಯಲ್ಲಿ ಹಾಳು ಮಾಡಿಕೊಳ್ಳಬಾರದು. ಬೆಳಗ್ಗೆ ಬೇಗ ಎದ್ದೇಳುವುದನ್ನು ಸಮರ್ಥಿಸಲು ನಿರಾಕರಿಸಲು ಸಾಕಷ್ಟು ಕಾರಣಗಳು ಇರಬಹುದು. ಬೆಳಗ್ಗೆ ಬೇಗ ಎದ್ದೇಳುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಎನ್ನುವುದನ್ನು ನೋಡೋಣ. 1. ನಿಮಗಾಗಿ ಹೆಚ್ಚು ಸಮಯ ದೊರಕುತ್ತದೆ. ಪ್ರತಿದಿನ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ ಎನ್ನುವವರು ನೀವಾಗಿದ್ದರೆ ಬೆಳಗ್ಗೆ 5 ಅಥವಾ 6ಕ್ಕೆ ಎದ್ದು ನೋಡಿ. ಒಂದು ದಿನದಲ್ಲಿ ಎಷ್ಟೊಂದು ಸಮಯವಿದೆ ಎನಿಸುತ್ತದೆ. ವಿಶೇಷವಾಗಿ ನಿಮ್ಮ ಬಗ್ಗೆ ಆಲೋಚಿಸಲು, ನಿಮಗಾಗಿ ಸಮಯ ನೀಡಲು ಸುಂದರ ಸಮಯ ಬೆಳಗಿನ ಹೊತ್ತು ದೊರಕುತ್ತದೆ. ಯಾವುದೇ ದಾಂತವಿಲ್ಲದೆ ದಿನವನ್ನು ಸುಂದರವಾಗಿ ಆರಂಭಿಸಬಹುದು. 2. ವ್ಯಾಯಾಮಕ್ಕೆ ಹೆಚ್ಚು ಸಮಯ ದೊರಕುತ್ತದೆ. ತಡವಾಗಿ ಎದ್ದರೆ ವ್ಯಾಯಾಮ ಬಿಡಿ, ಹಲ್ಲುಜ್ಜುವುದೇ ಕಷ್ಟ ಎನ್ನುವವರು ಬಹುತೇಕರಿದ್ದಾರೆ. ಸರಿಯಾಗಿ ತಿಂಡಿ ಮಾಡದೆ ಆಫೀಸಿಗೆ ಲೇಟಾಯಿತು ಎಂದು ಓಡುತ್ತಾರೆ. ಆದರೆ ಬೆಳಗ್ಗೆ ಬೇಗ ಎದ್ದು ನೋಡಿ, ಏನಾದರೂ ಚಟುವಟಿಕೆಯಲ್ಲಿ ನಿರತರಾಗಬೇಕೆನಿಸುತ್ತದೆ, ವ್ಯಾಯಾಮ ಮಾಡಬೇಕೆನಿಸುತ್ತದೆ. ಪ್ರತಿನಿತ್ಯ ವ್ಯಾಯಾಮ ಮಾಡುವವರಿಗೆ ಹೆಚ್ಚು ಸಮಯ ದೊರಕುತ್ತದೆ. 3. ಟ್ರಾಫಿಕ್ ತಪ್ಪಿಸಿಕೊಳ್ಳಬಹುದು. ತಡವಾಗಿ ಎದ್ದು ಆಫೀಸ್ಗೆ ಓಡುವ ಬದಲು ಬೇಗ ಎದ್ದು ಕೆಲವು ನಿಮಿಷ ಬೇಗ ಹೊರಟರೆ ಯಾವುದೇ ಕಿರಿಕಿರಿ ಇಲ್ಲದೆ ಆಫೀಸ್ ಅಥವಾ ಸ್ಕೂಲ್ ತಲುಪಬಹುದು. ಟ್ರಾಫಿಕ್ ತಪ್ಪಿಸಿಕೊಳ್ಳುವ ಮೂಲಕ ನಿಮ್ಮ ಆರೋಗ್ಯ, ಉಸಿರಾಟಕ್ಕೂ ಅನುಕೂಲವಾಗುತ್ತದೆ. 4. ಹೆಚ್ಚುವರಿ ಕೆಲಸಕ್ಕೆ ಅನುಕೂಲ. ಪ್ರತಿನಿತ್ಯ ಏನಾದರೂ ಮಾಡಬೇಕಿತ್ತು, ಮಾಡಲು ಟೈಮಿಲ್ಲ ಎಂದು ಆಲೋಚಿಸುವವರಿಗೆ ಮಾಡಲಾಗದೆ ಉಳಿದ ಕೆಲಸಗಳನ್ನು ಮಾಡಲು ಬೆಳಗಿನ ಸಮಯ ದೊರಕುತ್ತದೆ. ಇದರೊಂದಿಗೆ ಪ್ರತಿನಿತ್ಯ ಮಾಡುವ ಕೆಲಸಗಳನ್ನು ಮಾಡಲು ಸ್ವಲ್ಪ ಹೆಚ್ಚುವರಿ ಸಮಯವೂ ದೊರಕುತ್ತದೆ. 5. ಒಳ್ಳೆಯ ನಿದ್ದೆ. ಬೆಳಗ್ಗೆ ಬೇಗ ಎದ್ದೇಳುವವರ ನಿದ್ರಾಚಕ್ರ ಉತ್ತಮವಾಗಿರುತ್ತದೆ. ಈ ರೀತಿ ಪ್ರತಿನಿತ್ಯ ಬೇಗ ಎದ್ದೇಳುವವರಿಗೆ ಗುಣಮಟ್ಟದ ನಿದ್ದೆ ಬರುತ್ತದೆ ಎಂದು ಹಲವು ರಿಸರ್ಚ್ ಹೇಳಿವೆ. ಇದರೊಂದಿಗೆ ಸರಿಯಾದ ನಿದ್ದೆಯಿಂದ ನಮ್ಮ ಮೂಡ್ ಉತ್ತಮವಾಗಿ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ಬೊಜ್ಜು ಇತ್ಯಾದಿ ಆರೋಗ್ಯ ತೊಂದರೆಗಳು ಕಡಿಮೆ ಮಾಡುತ್ತವೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.